ಹಾಯ್ದಾರೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಲಗ್ನಾಧಿಪತಿ ಏನಾದರೂ 11ನೇ ಮನೆಯಲ್ಲಿದ್ದಾಗ ಏನೆಲ್ಲ ಒಂದು ಫಲ ಕೊಡುತ್ತಂಥ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 11ನೇ ಮನೆಯಲ್ಲಿ ಇರೋದು ತುಂಬ ಒಂದು ಒಳ್ಳೆಯ ಸಂಕೇತ ಅದು. ಯಾಕಂದರೆ 11ನೇ ಮನೆ ಅಂತ ಹೇಳಿದ್ರೆ ನಿಮ್ಮೊಂದು ಲಾಭಸ್ಥಾನ, ನಿಮಗೆ ಇನ್ಕಮಿಂಗ್, ನಿಮ್ಮೊಂದು ಗಳಿಕೆಯ ಸ್ಥಾನ, ಲಾಭಸ್ಥಾನ, ತುಂಬ ಒಂದು ಲಾಭ ಆಗುವಂಥ ಒಂದು ಸ್ಥಾನ. ಬಟ್ ಲಗ್ನಾಧಿಪತಿ ಇಲ್ಲಿದ್ದಾಗ ಅದು ತುಂಬ ನಿಮಗೆ ತುಂಬ ಹೆಲ್ಪನ್ನೇ ತುಂಬ ಒಂದು ಚೆನ್ನಾಗಿ ಒಂದು ಒಳ್ಳೆ ಫಲ ಕೊಡ್ತದೆ. ಎಕ್ಸಾಂಪಲ್ ಮೂಲಕ ನಾವು ಇವತ್ತೊಂದು ನೋಡಿದರೆ ತಿಳ್ಕೊಳ್ಳೋಣ. ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ. ಇದು ಲಗ್ನ, ಇದು 1ನೇ ಮನೆ. ಇಲ್ಲಿ ಲಗ್ನಾಧಿಪತಿ ಯಾರಾಗ್ತಾರೆ? ಬುಧ ಆಗ್ತಾರೆ. ಇಲ್ಲಿಂದ 11ನೇ ಮನೆ ಕೌಂಟ್ ಮಾಡಿದೆ. 1 2 3 4 5 6 7 8 9 10 11. ಇಲ್ಲಿ ಬುಧ ಬರಬೇಕು. ಈ ಲಗ್ನಾಧಿಪತಿ 11ನೇ ಮನೆಯಲ್ಲಿ ಇಲ್ಲಿ ಬರಬೇಕು. ಇದು ಯಾವುದೇ ಲಗ್ನಕ್ಕೆ ಬೇರೆ ಬೇರೆ ಲಗ್ನಕ್ಕೆ ಬೇರೆ ಬೇರೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ನಾನು ಹಾಕಿದಂಥದ್ದು ಕನ್ಯಾ ಲಗ್ನದ ಅಧಿಪತಿ ಯಾರು ಬರ್ತಾರೆ? ಬುಧ ಆಗ್ತಾನೆ. ಇಲ್ಲಿ 11ನೇ ಮನೆಯಲ್ಲಿ ಬರಬೇಕು. ಈ ಥರ 11ನೇ ಮನೆಯಲ್ಲಿ ಬಂದಾಗ ಯಾವ ಥರ ಫಲ ಕೊಡುತ್ತೆ ಅಂತ ನೋಡೋಣ. ಇವರಂತಂದರೆ ಎಲ್ಲ ವಿಷಯದಲ್ಲಿ ಲಾಭ ನೋಡ್ತಾರೆ. ಲಗ್ನಾಧಿಪತಿ 11ನೇ ಮನೆಗೆ ಬಂದಾಗ ಇವರು ಎಲ್ಲ ವಿಷಯದಲ್ಲಿ ಲಾಭನೇ ಜಾಸ್ತಿ ನೋಡ್ತಾರೆ. ಇವರು ಯಾವುದು ಲಾಸ್ಗಿಂತ ಯಾವಾಗಲೂ ಕೂಡ ಇವ್ರ ಮೈಂಡಲ್ಲಿ ಲಾಭದ ಬಗ್ಗೆನೇ ಹೆಚ್ಚಿರ್ತದೆ. ಮತ್ತು ಇವರಿಗೆ ಯಾವುದಾದ್ರೂ ಒಂದು ಮೂಲದಿಂದ ಹಣ ಬರ್ತಾನೆ ಇರ್ತದೆ. ಇದಂತೂ ಪಕ್ಕ ಗ್ಯಾರಂಟಿ. ಇವ್ರಿಗೆ ಏನಿದ್ರು ಕೂಡ ಯಾವುದಾದ್ರೂ ಒಂದು ಮೂಲದಿಂದ ಹಣದ ಹರಿವು ಬರ್ತಾನೆ ಇರ್ತದೆ. ಮತ್ತು ಇದು ಯಾವ ಥರ ಆದರೂ ಕೂಡ ಸಂಪಾದನೆ ಮಾಡ್ತಾರೆ ಇವರು. ಲಗ್ನಾಧಿಪತಿ 11ನೇ ಮನೆಯಲ್ಲಿದ್ದರೆ ತಮ್ಮ ಒಂದು ಬುದ್ಧಿಶಕ್ತಿ ಮತ್ತು ತಮ್ಮ ಒಂದು ಪ್ರತಿಭೆಯಿಂದ ಯಾವ ಥರ ಬೇಕಾದರೂ ಸಂಪಾದನೆ ಮಾಡುವಂಥ ಒಂದು ಸಾಧ್ಯತೆ. ಮತ್ತು ಇಲ್ಲಿ 11ನೇ ಮನೆ ನಂತರ ಅದು ಇಚ್ಛೆ ಪೂರ್ತಿ. ಇವರಿಗೆ ಏನೆಲ್ಲ ಇಚ್ಛೆ ಇದೆ ಅದು ಪೂರೈಕೆ ಆಗ್ತದೆ. ಇವರ ಇಚ್ಛೆ ಎಲ್ಲ ಪೂರ್ತಿ ಆಗುತ್ತೆ. ಮತ್ತು ಇವರಿಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇವರ ಲೈಫಲ್ಲಿ ಒಬ್ಬ ವ್ಯಕ್ತಿ ಕೊನೆಯವರೆಗೂ ಇವರಿಗೆ ಹೆಲ್ಪ್ ಮಾಡುವಂಥ ಸಾಧ್ಯತೆ ಇರ್ತದೆ. ಒಬ್ಬ ವ್ಯಕ್ತಿ ಇವರ ಲೈಫಲ್ಲಿ ಮೊದಲಿನಿಂದ ಕೊನೆಯವರೆಗೂ ಇವರಿಗೆ ಹೆಲ್ಪ್ ಮಾಡ್ತಾ ಇರುವಂಥ ಒಂದು ಸಾಧ್ಯತೆ ಇರ್ತದೆ. ಮತ್ತು ಲಗ್ನಾಧಿಪತಿ 11ನೇ ಮನೆಯಲ್ಲಿದ್ದಾಗ ಅವರು ಹೆಚ್ಚಾಗಿ ಏಕಾಂಗಿಯಾಗಿರ್ಬಾರ್ದು. ಸ್ವಲ್ಪ ಸೋಷಿಯಲಾಗಿ ಸ್ವಲ್ಪ ಬೆರಿಬೇಕು. ಸೋಷಿಯಲಾಗಿ ಬೆರೆತರೆ ಅವರಿಗೆ ಸಾಮಾನ್ಯವಾಗಿ ಇವರು ಸೋಷಿಯಲಾಗಿಯೇ ಇರ್ತಾರೆ. ಬಟ್ ಒಂಟಿಯಾಗಿದ್ದರೆ ಇವರಿಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಮತ್ತು ಇವರಿಗೆ ಆಯಸ್ಸು ಕೂಡ ಜಾಸ್ತಿ ಇರ್ತದೆ. ಹೆಲ್ತ್ ಕೂಡ ಚೆನ್ನಾಗಿರ್ತದೆ. 11ನೇ ಮನೆ ಅಂತ ಹೇಳಿದ್ರೆ ಲಾಭಸ್ಥಾನ. ಇವರ ಆಯಸ್ಸು ಚೆನ್ನಾಗಿರ್ತದೆ ಮತ್ತು ಹೆಲ್ತ್ ಕೂಡ ತುಂಬ ಚೆನ್ನಾಗಿರ್ತದೆ. ಒಳ್ಳೆ ಬುದ್ಧಿವಂತರಾಗಿರ್ತಾರೆ. ತುಂಬ ಒಂದು ಇಂಟೆಲಿಜೆಂಟ್, ತುಂಬ ಒಂದು ಬುದ್ಧಿವಂತರಾಗಿರ್ತಾರೆ. ತುಂಬ ಒಂದು ಇಂಟೆಲಿಜೆಂಟ್ ಆಗಿರ್ತಾರೆ. ಮತ್ತು ಬಿಸ್ನೆಸ್ ಮೈಂಡ್ ಇರ್ತದೆ ಇವರಿಗೆ. ತುಂಬ ಒಂದು ಬಿಸ್ನೆಸ್ ಮೈಂಡು ತುಂಬ ಚೆನ್ನಾಗಿರ್ತದೆ. ವ್ಯಾವಹಾರಿಕ ಜ್ಞಾನ ತುಂಬ ಚೆನ್ನಾಗಿರ್ತದೆ. ಇವರು ಏನಾದರೂ ಒಂದು ಬಿಸ್ನೆಸ್ ಮಾಡಿದ್ರೆ 100ಕ್ಕೆ 100% ಕೂಡ ಸಕ್ಸಸ್ ಆಗಿ ಆಗ್ತಾರೆ ಅಂತ ಹೇಳ್ಬೋದು. ಯಾವುದೇ ಬಿಸ್ನೆಸ್ ಮಾಡಿದ್ರು ಕೂಡ ಅದರಲ್ಲಿ ಸಕ್ಸಸ್ ಆಗುವಂಥ ಚಾನ್ಸ್ ಇರ್ತದೆ. ಮತ್ತು ಬಿಸ್ನೆಸ್ಸಲ್ಲಿ ಇನ್ಕಮ್ ಕೂಡ ಚೆನ್ನಾಗಿರ್ತದೆ. ಇನ್ಕಮ್ ಬಿಸ್ನೆಸ್ಸಲ್ಲಿ ಆದಾಯ ಕೂಡ ತುಂಬ ಚೆನ್ನಾಗಿ ನೀಡ್ತದೆ ಇವರಿಗೆ. ಮತ್ತು ಹುಟ್ಟಿದವರ ಜೊತೆ ಚೆನ್ನಾಗಿರ್ತಾರೆ. ಇಲ್ಲಿ 11ನೇ ಮನೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಹಿರಿಯ ಸಹೋದರ ಹುಟ್ಟಿದವ್ರ ಜೊತೆ ಕೂಡ ಇವರು ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ 11ನೇ ಮನೆ ಅಂತ ಹೇಳಿದ್ರೆ ಹಿರಿಯ ಸಹೋದರರ ಜೊತೆ ಕೂಡ ತುಂಬ ಚೆನ್ನಾಗಿ ನೀಡ್ತಾರೆ ಇವರು. ಮತ್ತು ತುಂಬ ಬಿಸ್ನೆಸ್ಸಲ್ಲಿ ತುಂಬ ಒಂದು ಚೆನ್ನಾಗಿ ಸಕ್ಸಸ್ ಸಿಗ್ತದೆ ಇವರಿಗೆ. ಮತ್ತು ಲಗ್ನಾಧಿಪತಿ ಏನಾದರೂ 11ನೇ ಮನೆಯಲ್ಲಿದ್ದಾಗ ಇವರಿಗೆ ಹಿರಿಯ ಸಹೋದರನಿಂದ, ಅಂದರೆ ಇವರಿಗೆ ಅಣ್ಣನಿಂದ ಇವರಿಗೆ ಹೆಲ್ಪ್ ಸಿಗುವಂಥ ಸಾಧ್ಯತೆ ಇರ್ತದೆ. ಮತ್ತು ಇಲ್ಲಿ ಒಂದು ನೆಗೆಟಿವ್ ಅಂತ ಹೇಳಿದ್ರೆ ಇವರಿಗೆ ಶತ್ರುಗಳಿಂದ ಯಾವಾಗಲೂ ಕೂಡ ಸಮಸ್ಯೆ ಆಗ್ಬೋದು. ಲಗ್ನಾಧಿಪತಿ 11ನೇ ಮನೆಯಲ್ಲಿದ್ದಾಗ ಶತ್ರುಗಳಿಂದ ಇವರಿಗೆ ಒಂದು ಕಿರಿಕಿರಿ ಆಗ್ಬೋದು. ಯಾಕಂದರೆ 11ನೇ ಮನೆ ಅಧಿಪತಿ 6ನೇ ಮನೆಗೆ ದೃಷ್ಟಿ ಬೀಳ್ತಾನೆ. ಮತ್ತು ಇವರಿಗೆ ಸ್ವತಂತ್ರ ಪ್ರವೃತ್ತಿ, ಸ್ವತಂತ್ರ ಯೋಚನೆ ಇರ್ತದೆ. ಮತ್ತು ಜೀವನದಲ್ಲಿ ಎಲ್ಲ ಸುಖ ಸೌಕರ್ಯ ಸಿಗ್ತದೆ ಇವರಿಗೆ. ಎಲ್ಲ ಒಂದು ಸುಖ ಸೌಕರ್ಯ
ಜೀವನದೆಲ್ಲ ಸಿಗುತ್ತೆ. ಬಟ್ ಇವ್ರದ್ದು ಒಂದು ನೆಗೆಟಿವ್ ಅಂತ ಹೇಳಿದ್ರೆ ಇವರು ಬೇರೆಯವರ ಭಾವನೆಗೆ ಹೆಚ್ಚು ಸ್ಪಂದಿಸಲ್ಲ. ತಮ್ಮ ಬಗ್ಗೆ ಮಾತ್ರ ಇವರು ಹೆಚ್ಚು ಗಮನ ಕೊಡ್ತಾರೆ. ಮತ್ತು ಇವರಿಗೆ ಫಾಲೋವರ್ಸ್ ಜಾಸ್ತಿ ಇರ್ತಾರೆ. ಇದು ಲಗ್ನಾಧಿಪತಿ 11 ಮನೆಯಲ್ಲಿ ಬಂದಾಗ ಕೊಡುವಂಥ ಒಂದು ಫಲಗಳು. ಇದು ತುಂಬ ಒಳ್ಳೆ ಮನೆ ಅಂತ ಹೇಳ್ಬೋದು. 11 ಮನೆ ಅಂತ ಹೇಳಿದ್ರೆ ಒಳ್ಳೆ ಮನೆ. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕು, ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಡೀಟೇಲ್ಸ್ ತಿಳಿಸಿಕೊಡ್ತೀನಿ. ನೆಕ್ಸ್ಟ್ ಬೇರೆ ನಮಸ್ಕಾರ.